ಪೆಪ್ಪರ್ ಡ್ರೈ ಇವತ್ತು ನಮ್ಮ ಮನೇಲಿ ಪೆಪ್ಪರ್ ಡ್ರೈ ಮಾಡ್ತಿದ್ವಿ. ಪೆಪ್ಪರ್ ಡ್ರೈಗೆ ಮೆಣಸು, ಓಂಕಾಳು, ಜೀರಿಗೆ ಎಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಅಂತ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಬೆಚ್ಚಗೆ ಮಾಡ್ಕೊಂಡು ರುಬ್ಕೋಬೇಕು. ಪೆಪ್ಪರ್ ಡ್ರೈಗೆ ಚಿಕನ್ ರೆಡಿ ಆಗಿದೆ ನೋಡಿ. ಮೂರು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಪೆಪ್ಪರ್ ಡ್ರೈಗೆ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಶುಂಠಿ ಜಜ್ಕೊಂಡಿದ್ದೀನಿ, ಮೆಣಸು, ಜೀರಿಗೆ, ಓಂಕಾಳು ರುಬ್ಕೊಂಡಿದ್ದೀನಿ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟು ರೆಡಿ ಆಗಿದೆ ಪೆಪ್ಪರ್ ಡ್ರೈಗೆ. ಮತ್ತು ಇಲ್ಲಿ ಚಿಕನ್ ರೆಡಿ ಆಗಿದೆ ಪೆಪ್ಪರ್ ಡ್ರೈಗೆ. ಬನ್ನಿ ಪೆಪ್ಪರ್ ಡ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಕಮಿಯರ್. ಈರುಳ್ಳಿ, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಮತ್ತು ಸ್ಲೋ ಮೀಡಿಯಮಲ್ಲಿ ಹುರ್ಕೊಳ್ಳಿ. ಜಾಸ್ತಿ ದಪ್ಪ ಒಲೆಯಲ್ಲಿ ಹುರ್ಕೋಬಾರ್ದು, ಸ್ಲೋ ಮೀಡಿಯಮಲ್ಲಿ ಹುರ್ಕೋಬೇಕು. ಈ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಿ. ಮತ್ತು ಇವಾಗ ಕರಿಬೇವು ಹಾಕಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ ಹಾಕಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀರು ಬಿಡೋಂಗಿಲ್ಲ, ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಲಿ. ನಮ್ಮ ಹಸ್ಬೆಂಡು ಅಪರೂಪಕ್ಕೆ ಇವತ್ತು ಕೇಳಿದ್ದಾರೆ, ಅವ್ರಿಗೋಸ್ಕರ ಮಾಡ್ಕೊಡ್ಬೇಕಲ್ಲ ಅಂತ ಮಾಡ್ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಜಾಸ್ತಿ ಬೇಡ ಅರಿಶಿನ, ಸ್ವಲ್ಪ ಹಾಕೋಣ. ಇವಾಗ ಚಿಕನ್ ಹಾಕಿದ್ದೀನಿ. ಇವಾಗ ಚಿಕನ್ ಹಾಕಿದ ತಕ್ಷಣ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು, ಎಲ್ಲ ಇದರೊಳಗೆ ಬೇಯಬೇಕು ನೋಡಿ. ಸ್ವಲ್ಪನೂ ನೀರು ಹಾಕೋಂಗಿಲ್ಲ, ಇದು ನೀರು ಹಾಕಿದ್ರೆ ಟೇಸ್ಟೇ ಹೋಯಿತು ನೋಡಿ. ಎಲ್ಲ ಅದೇ ನೀರು ಬಿಟ್ಕೋತೈತೆ. ಈ ಥರ ನೀರು ಬಿಟ್ಕೊಂಡು ಉಪ್ಪಲ್ಲಿ ಇದು ಚೆನ್ನಾಗಿ ಬೆಂದಮೇಲೆ ಇದನ್ನು ಹಾಕಬೇಕು ನೋಡಿ. ಎಲ್ಲ ಚೆನ್ನಾಗಿ ಬೇಯಲಿ ಸ್ವಲ್ಪ ಇದೆಲ್ಲ ಪೆಪ್ಪರಲ್ಲಿ. ಒಂದು ಸ್ವಲ್ಪನೂ ನೀರು ಹಾಕಿಲ್ಲ, ಎಲ್ಲ ಅದೇ ಬಿಟ್ಕೊಟ್ಟೈತೆ. ಚೆನ್ನಾಗೆಲ್ಲ ಡ್ರೈ ಆಗಬೇಕು. ಇದು ಚಿಕನ್ ಎಲ್ಲ ಬೆಂದಮೇಲೆ ಚೆನ್ನಾಗಿ ಡ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಚಿಲ್ಲಿ ಚಿಕನ್ ಸೂಪರಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಚಿಕನ್ ಅರ್ಧ ಬರ್ಧ ಬೆಂದಿದೆ. ಇವಾಗ ಪೆಪ್ಪರ್ ರುಬ್ಬಿದ್ದೀವಲ್ಲ, ಈ ಮಸಾಲ ಹಾಕೋಣ. ಇದನ್ನು ಹಾಕಿದ್ರೆ ಇನ್ಮೇಲೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಪೆಪ್ಪರ್ ಹಾಕಿದ್ದೀನಿ. ಈಗ ಪೆಪ್ಪರಲ್ಲೆಲ್ಲ ಚೆನ್ನಾಗಿ ಡ್ರೈ ಆಯ್ತೈತೆ. ಇದು ಡ್ರೈ ಆಗಿದ ತಕ್ಷಣ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಡ್ರೈ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದು ಎಣ್ಣೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊತೈತೆ. ಈ ಥರ ಎಣ್ಣೆಲ್ಲ ಬಿಟ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ರಾಗಿಯ ಮುದ್ದೆ ನುರಿಸಿ ಪಡ್ಸು ಖಾರ ಅರಸಿ ಅಂತ ರಾಗಿ ಮುದ್ದೆ ನೋಡಿ. ಪೆಪ್ಪರ್ ಫ್ರೈ ರೆಡಿ ಆಗ್ತಿದೆ. ಇವಾಗ ರೆಡಿ ಆಯ್ತದೆ. ಈಗೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದ ತಕ್ಷಣ ಪೆಪ್ಪರ್ ಡ್ರೈ ರೆಡಿ. ಇಲ್ಲಿ ಬಿಟ್ಕೊಂಡೈತಲ್ಲ ಇದು ಬಿಟ್ಕೊಂಡಿರೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ. ಟೇಸ್ಟು ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ. ನೋಡಿ ರೆಡಿ ಆಯಿತು. ಚಿಲ್ಲಿ ಚಿಕನ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಸಾರಿ, ಪೆಪ್ಪರ್ ಡ್ರೈ ಹೇಗಿದೆ ಅಂತ ಒಂದ್ಸಲ ಟೇಸ್ಟ್ ಮಾಡೋಣ. ಸೂಪರ್. ಋಷಿ ಹೆಂಗಿದೆ?